ಹಾಯ್ ಗಾಯ್ಸ್, ನಮಸ್ತೆ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇದು ಅದೇ ಹೇಳಿದ್ನಲ್ಲ, ಮೊನ್ನೆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಸಿದ್ಧಲಿಂಗೇಶ್ವರಂಗೆ ಹೋಗಿದ್ವಿ ಅಂತ ಯಡಿಯೂರು. ಅದಾದಮೇಲೆ ನೆಕ್ಸ್ಟು ಸಿದ್ಧಲಿಂಗೇಶ್ವರಂಗೆ ಹೋಗಿ ಅದೆಲ್ಲ ಪೂಜೆ ಮಾಡಿಸಿದ್ದಾದಮೇಲೆ ನೆಕ್ಸ್ಟು ಅಟ್ಟಿಲಕ್ಕಮ್ಮ ಮತ್ತು ಜಲದಗಿರಿ ಅಮ್ಮ ಅಂತ ಇದೆಯಲ್ಲ, ಅಲ್ಲಿಗೆ ಹೋಗಿದ್ವಿ ಗೈಸ್. ಪ್ರತಿ ಸರಿನೂ ನಾವು ಯಡಿಯೂರಿಗೆ ಹೋದರೆ ಅಲ್ಲಿಗೆ ಹೋಗ್ಬಿಟ್ಟೆ ಬರೋದು. ಅಟ್ಟಿಲಕ್ಕಮ್ಮ ಯಡಿಯೂರಿಗೆ ಪೂಜೆ ಮಾಡಿಸಿ ಸಿದ್ಧಲಿಂಗೇಶ್ವರಂಗೆ, ಆಮೇಲೆ ಅಟ್ಟಿಲಕ್ಕಮ್ಮ ಜಲದಗಿರಿ ಅಮ್ಮಗೆ ಹೋಗಿ ಬರ್ತೀವಿ. ನಿಜವಲ್ಲೂ ತುಂಬ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು. ದಯವಿಟ್ಟು ಯಾರಾದರೂ ಯಡಿಯೂರಿಗೆ ಹೋದಾಗ ಖಂಡಿತ ಅಲ್ಲಿಗೆ ಹೋಗ್ಬಿಟ್ಟು ಬನ್ನಿ, ನಿಜ ಒಳ್ಳೆಯದಾಗುತ್ತೆ. ಆಮೇಲೆ ನೋಡಿ, ಇವಾಗ ದೇವಸ್ಥಾನದ ಹತ್ರ ಬಂದ್ವಿ. ಅಲ್ಲೇ ಸುಮಾರು ಒಂದು 5:30 ಆಗಿತ್ತೇನೋ, ಅಷ್ಟೊತ್ತಾಗಿತ್ತು. ಅಲ್ಲೇ ಸಂಜೆ ಬರ್ತಾಯಿತ್ತು, ಕತ್ಲಾಗ್ತಾನ. ಅಲ್ಲಿಗೆ ಬಂದು ಅಲ್ಲಿ ಪೂಜೆಗೆಲ್ಲ ತೊಗೊಳ್ಳೋಣ ಅಂತ ನೋಡ್ತಾ ಇದ್ವಿ. ನೋಡಿ, ಇವಾಗ ತಾನೇ ಬಂದ್ವಿ ಅಲ್ಲಿಗೆ. ನಿಜವಲ್ಲ ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಬಟ್ ಏನು ಗೊತ್ತಾ, ದೇವ್ರದ್ದು ವಿಡಿಯೋ ಮಾಡ್ಕೊಳಕ್ಕೆ ಬಿಡೋದೇ ಇಲ್ಲ ಎಲ್ಲೂ. ಇಲ್ಲ ಅವ್ರು ಇರ್ತಾರೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಕಮಲದ ಹಾರ. ಎಷ್ಟು ಹೇಳಿದ್ರು ಗೊತ್ತಾ, 1000 2000 ಹೇಳಿದ್ರು ಅದೊಂದು ಹಾರಕ್ಕೆ. ಒಂದೇ ಒಂದು ಹಾರ ಇದ್ದಿದ್ದು. ನಿಜವಾಗ್ಲೂ ಅದು ತುಂಬಾ ಚೆನ್ನಾಗಿತ್ತು ಬಿಡಿ, ವರ್ತ ಅನಿಸುತ್ತೆ. ಬಟ್ ನಮಗೆ ಜಾಸ್ತಿ ಆಯಿತು ಅನಿಸುತ್ತೆ. ಅದೆಲ್ಲ ಮಾಡಿ ಅವರು ಆ ಥರ ಹೂವೆಲ್ಲ ತೊಗೊಬಂದು ಇದು ಮಾಡಬೇಕಲ್ಲ, ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು ಮಾತ್ರ. ಹಾರ ಮಾತ್ರ ದೇವ್ರಿಗೆ ಹಾಕೋಕ್ಕೆಲ್ಲ ಸಖತ್ತಾಗಿರುತ್ತೆ. ನೋಡಿ, ಇದೆ ಅಟ್ಟಿಲಕ್ಕಮ್ಮನ ದೇವಸ್ಥಾನ. ಇದಾದಮೇಲೆ ಜಲದಗಿರಿ ಅಮ್ಮಂಗೆ ಹೋಗ್ತೀವಿ. ನಾನು ಇದು ಮಡ್ಲಕ್ಕಿ ಮತ್ತು ಬ್ಲೌಸ್ ಪೀಸು, ಬಳೆ, ನಿಂಬೆಹಣ್ಣು ಮತ್ತು ಒಂದು ತೀರ್ಥದ ಕಾಯಿಗೆ ಒಂದು ಕಾಯಿ ಒಡ್ಸ್ಕೊಳ್ಳೋಕ್ಕೆ ಹೂವು ಎಲ್ಲನೂ ತೊಗೊಂಡು ಹೋಗ್ತಾಯಿದ್ದೀವಿ. ನೋಡಿ ಒಳಗಡೆ, ಇವಾಗ ದೇವಸ್ಥಾನದೊಳಗಡೆ ತುಂಬಾ ಚೆನ್ನಾಗಿದೆ. ದೇವಸ್ಥಾನದೊಳಗಡೆ ಎಲ್ಲ ಅಂದರೆ ನಾವು ನಮ್ಮ ಪುಣ್ಯ ಏನಂದರೆ ಅವತ್ತು ಸಂಡೇ ಆಗಿತ್ತು. ಬಟ್ ರಥಸಪ್ತಮಿ ಇದ್ರೂ ರಶ್ ಇರಲಿಲ್ಲ. ಅದೊಂದು ನಮಗೆ ಖುಷಿ ಆಯಿತು. ನಿಜವಲ್ಲೂ ಸಾಕಷ್ಟು ಬೇಗ ದರ್ಶನ ಆಯಿತು. ಬೇರೆ ಟೈಮಲ್ಲೆಲ್ಲ ಸಿಕ್ಕಾಪಟ್ಟೆ ರಶ್ ಇರುತ್ತೆ, ಕ್ಯೂ ನಿಂತ್ಕೊಳ್ಳೇಬೇಕಾಗುತ್ತೆ ಎಲ್ಲ ಕಡೆನೂ. ಬಟ್ ಅವತ್ತು ಮಾತ್ರ ನಮಗೆ ನಿಜವಾಗ್ಲೂ ಖುಷಿ ಆಯಿತು. ಯಾಕಂದರೆ ಎಲ್ಲೂ ರಶ್ ಇರಲಿಲ್ಲ, ಎಲ್ಲೂ ಜನ. ಆಮೇಲೆ ಸ್ವಲ್ಪ ಕಮ್ಮಿ ಇದ್ದರು. ನಾವು ಹೋದ್ಮೇಲೆ ಸುಮಾರು ಜನ ಬರ್ತಾನೆ ಇದ್ದರು. ಬಟ್ ನಾವು ಹೋದ ಟೈಮಲ್ಲಿ ತುಂಬಾ ಕಮ್ಮಿ ಇತ್ತು. ಇದು ನೋಡಿ ಒಳಗಡೆ, ದೇವಸ್ಥಾನದ ಒಳಗಡೆ. ಬಟ್ ದೇವಿ ತೊಗೊಳಕ್ಕೆ ಬಿಡೋದಿಲ್ಲ, ಅವ್ರು ವಿಡಿಯೋ ತೊಗೊಳಕ್ಕೆ ಬಿಡೋದಿಲ್ಲ, ದೇವಿದು ಫೋಟೋನೂ ತೆಗಿಯಂಗಿಲ್ಲ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು, ನಿಜವಾಗ್ಲೂ ಸುಳ್ಳಲ್ಲ. ನೋಡ್ತಾ ಇದ್ರೆ ಅಷ್ಟು ಖುಷಿ ಆಗ್ತಾಯಿತ್ತು. ತಾಯಿ ಅಷ್ಟು ಚೆನ್ನಾಗಿದ್ಲು, ಅಟ್ಟಿಲಕ್ಕಮ್ಮ ತಾಯಿ. ನೋಡಿ, ಇದು ದೇವಸ್ಥಾನ ಫುಲ್ಲು ಒಳಗಡೆ ಎಲ್ಲ. ನಮ್ಮ ಮನೆಯವ್ರನ್ನ ಅದನ್ನೆಲ್ಲ ನೀಟಾಗಿ ವಿಡಿಯೋ ಮಾಡಿಕೊಟ್ರು ನನಗೆ. ನಾವು ಪೂಜೆ ಮಾಡಿಸ್ತಾಯಿದ್ವಿ, ಅಷ್ಟೊತ್ತಿಗೆ ವಿಡಿಯೋ ಮಾಡ್ಕೊಂಡು ಬಂದರು ಅವರು ಪೂಜೆಗೆ. ಒಳಗಡೆ ಹೋಗ್ತಾಯಿದ್ವಿ. ಬಟ್ ಅಷ್ಟೇ, ಮತ್ತು ಅಲ್ಲಿ ನಿಂತಿದ್ದಾರಲ್ಲ ಜನ ಎಲ್ಲ, ಅದೇ ದೇವಸ್ಥಾನ. ಬಟ್ ದೇವ್ರದ್ದು ತೆಕ್ಕೊಳಕ್ಕೆ ಬಿಡೋದಿಲ್ಲ. ಪಕ್ಕದಲ್ಲೇ ವೆಂಕಟರಮಣ ಸ್ವಾಮಿ ಇದೆ, ಅದನ್ನು ಅಷ್ಟೇ. ಎಲ್ಲೂ ಫೋಟೋ ವೀಡಿಯೋಸ್ ಅಲೋ ಇಲ್ಲ ಅಲ್ಲಿ. ಹಾಗಾಗಿ ಬರೀ ಸುತ್ತಮುತ್ತ ದೇವ್ರದ್ದು ಇದನ್ನು ತಕ್ಕೋಬೋದಷ್ಟು ವಿಡಿಯೋಗಳು. ಅಲ್ಲಿ ಹತ್ರದಲ್ಲಿ ಮಾತ್ರ ತೊಗೊಳಂಗಿಲ್ಲ. ನೋಡಿ, ಇಷ್ಟೇ ಜನ ಇದ್ದಿದ್ದು. ಆಮೇಲೆ ಸ್ವಲ್ಪ ಜನ ಬರ್ತಾಯಿದ್ರು ಸಂಜೆ ಆಗ್ತಾ. ಬಟ್ ಅಷ್ಟೊಂದೇನು ರಶ್ ಇರಲಿಲ್ಲ. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರದಕ್ಷಿಣೆ ಹಾಕೋಣ ಅಂತ ಹೋಗ್ತಾಯಿದ್ದೀವಿ. ಪ್ರದಕ್ಷಿಣೆ ಹಾಕಿದ್ದಾದಮೇಲೆ ಅಲ್ಲಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಜಲದಗಿರಿ ಅಮ್ಮನಿಗೆ ಬಂದ್ವಿ. ನೋಡಿ, ಇದು ಜಲದಗಿರಿ ಅಮ್ಮನ ದೇವಸ್ಥಾನ. ಇಲ್ಲೂ ಅಷ್ಟೇ ಗೈಸ್, ಎಲ್ಲೂ ವಿಡಿಯೋ ಫೋಟೋ ಅಲೋ ಇಲ್ಲ. ನೋಡಿ, ಒಳಗಡೆ ನೋಡೋಣ ಅಂತ ತಗೊಳ್ಳೋಣ ಅಂತ ನೋಡ್ತಾ ಇದ್ದೀವಿ. ಬಟ್ ಅಲ್ಲಿ ಉಂಡಿ ಅಡ್ಡ ಇದೆ, ಹಾಗಾಗಿ ಫುಲ್ ವಿಡಿಯೋ ತೊಗೊಳಕ್ಕೆ ಆಗೇ ಇಲ್ಲ. ದೇವ್ರದ್ದು ಎಷ್ಟು ಇದು ಮಾಡಿದ್ದಾರೆ ನೋಡಿ, ಈಚೆಯಿಂದ ತೊಗೊತಾರೆ ಅಂದ್ಬಿಟ್ಟು ಕರೆಕ್ಟಾಗಿ ಮಧ್ಯದಲ್ಲಿ ಉಂಡಿ ಇಟ್ಟಿದ್ದಾರೆ. ದೇವ್ರದ್ದು ವಿಡಿಯೋ ಬರೋದೇ ಇಲ್ಲ. ಅದು ಅಷ್ಟು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅದೇನು ಗೊತ್ತಾ, ದೊಡ್ಡಮ್ಮ ಚಿಕ್ಕಮ್ಮ ಅಂತ. ಬಟ್ ಇದು ಜಲದಗಿರಿ ಅಮ್ಮಂದು ಇದರಲ್ಲಿ ಅದು ದೊಡ್ಡಮ್ಮ ಚಿಕ್ಕಮ್ಮ ಅಂತ ಪೂಜೆ ಮಾಡ್ತಾರೆ. ಅದೇ ಜಲದಗಿರಿ ಅಮ್ಮ. ನಿಜವಾಗ್ಲೂ ಅದು ಸ್ಟೋರಿ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಜಲದಿಂದ ಗಿರೆ ಹೇಳೋದಕ್ಕೆ ಜಲದಗಿರಿ ಅಂತ ಆಯಿತು ಅಂತ ಹೇಳ್ತಾರೆ. ಬಟ್ ಅದು ತುಂಬಾ ಚೆನ್ನಾಗಿದೆ ಸ್ಟೋರಿ. ನಾನು ಕೇಳಿದ್ದೀನಿ, ನನಗೆ ಅಷ್ಟೊಂದು ಜ್ಞಾಪಕ ಇಲ್ಲ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಸ್ಟೋರಿ ಆ ತಾಯಿದು. ಅಷ್ಟೇ ಪವರ್ಫುಲ್ ದೇವಸ್ಥಾನ ಎರಡೂ ಅಂತಲೂ ನಾನು ಹೇಳ್ತೀನಿ. ನೋಡಿ, ಇದೆ ತಾಯಿ ದೇವಸ್ಥಾನ. ನಿಜವಾಗ್ಲೂ ಎಲ್ಲ ಕಡೆ ರಶ್ ಇಲ್ಲದಕ್ಕೆ ನಮಗೆ ಬೇಗ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಒಂದು ಫಂಕ್ಷನ್ ಮುಗಿಸ್ಕೊಂಡು ಆಮೇಲೆ ಹೋಗಿದ್ದಿದ್ದು. ಹಾಗಾಗಿ ನೋಡಿ, ಇಲ್ಲೂ ಅಷ್ಟೇ ನಾನು ಪ್ರತಿ ಕಡೆನೂ ಪೂಜೆ ಮಾಡಿಸ್ತೆ. ಈ ಸರಿ ಹೋದಾಗ, ಪ್ರತಿ ಸರಿ ಹೋದಾಗಲೂ ದೇವ್ರಿಗೆ ಪೂಜೆ ಮಾಡ್ತೀವಿ ಅಂತೇಳಿ ಉಂಡಿ ಕಾಸು ಹಾಕ್ಬಿಟ್ಟು ಬರ್ತೀವಿ, ಮಂಗಳಾರತಿ ಕಾಸು ಹಾಕಿ. ಈ ಸರಿ ಮಾತ್ರ ಹೊಸ ಕಾರ್ ತೊಗೊಂಡೋಗಿದ್ವಲ್ಲ ದೇವಸ್ಥಾನಕ್ಕೆ, ಹಂಗಾಗಿ ಪ್ರತಿಯೊಂದು ದೇವಸ್ಥಾನದಲ್ಲೂ ಎಲ್ಲರ ಪೂಜೆ ಮಾಡಿಸಿ ಕೈ ಮುಟ್ಕೊಂಡು ಬಂದ್ವಿ. ನನ್ನ ಮಗ, ನಾನು, ನಮ್ಮ ಮನೆಯವ್ರು ಎಲ್ಲರೂ, ನಮ್ಮ ಅಮ್ಮನೂ ಎಲ್ಲರೂ ಪೂಜೆ ಮಾಡಿಸ್ಬೇಕು ಅಂತಲೇ ಅಂದ್ಕೊಂಡು ಹೋಗಿದ್ದಿತ್ತು. ಹಾಗಾಗಿ ಎಲ್ಲ ದೇವಸ್ಥಾನಕ್ಕೂ ಪೂಜೆ ಮಾಡಿಸಿದ್ವಿ. ಇದು ಅಲ್ಲಿ ಇಲ್ಲ ಪೂಜೆ ಎಲ್ಲ ಮುಗಿಸಿದ್ದಾದಮೇಲೆ ವಿಡಿಯೋ ತೊಗೊಳಕ್ಕಾಗಲಿಲ್ಲ ಜಾಸ್ತಿ ಅಂತ ಹೇಳಿದ್ನಲ್ಲ. ಅದಾದಮೇಲೆ ಇಲ್ಲಿ ಬರ್ತಾ ಫಸ್ಟೇ ಅಂದ್ಕೊಂಡೇ ಹೋಗಿದ್ವಿ ನಾವು, ಅಲ್ಲಿ ಕಿಚನ್ ಹಳ್ಳಿ ಮನೇಲಿ ಊಟ ಮಾಡಿಕೊಂಡೇ ಬರಬೇಕು ಅಂತ. ಹಾಗಾಗಿ ಅಲ್ಲಿಗೆ ಬಂದು ಊಟ ಮಾಡಿಕೊಂಡು ಬಂದಿದ್ದು ನೈಟು. ನಾವು ಬೇಗನೆ ಊಟ ಮಾಡಿದ್ವಿ ಅಂತಲೇ ಹೇಳ್ಬೋದು. 7:30 8 o'clock ಆಗಿತ್ತು. ಅಷ್ಟು ಬೇಗನೆ, ಯಾಕಂದರೆ ಮತ್ತೆ ನಾವು ಇಲ್ಲಿ ಊಟ ಮಾಡ್ಕೊಂಡು ಮನೆಗೆ ಹೋಗ್ತೀವಿ 9:30 ಆಗೇ ಬಿಡ್ತು. ಹಾಗಾಗಿ ಬೇಗನೆ ಊಟ ಮಾಡಿದ್ವಿ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಊಟ ಮಾತ್ರ ಎಕ್ಸಲೆಂಟ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಯಾವಾಗ ಹೋದರೂ ಅಲ್ಲಿ ತಿಂದೇನೆ ಬರೋದಿಲ್ಲ ನಾವು ವಿಡಿಯೋ ಸೈಡ್ ಹೋದರೆ, ಅಷ್ಟು ನಮಗೆ ಅಲ್ಲಿ ಇಷ್ಟ, ಊಟ ಚೆನ್ನಾಗಿರುತ್ತೆ.
ಸ್ನ್ಯಾಕ್ಸ್ ಆಗಲಿ ಊಟ ಆಗಲಿ ಚಾಟ್ಸು ಎಲ್ಲನೂ ಚೆನ್ನಾಗಿರುತ್ತೆ ಗೈಸ್. ಅಂದರೆ ನಾವು 7:30 ಹೋಗಿದ್ವಲ್ಲ ಅಷ್ಟು ಜನ ಇರಲಿಲ್ಲ. ಆಮೇಲೆ ಒಬ್ಬೊಬ್ಬರೇ ಬಂದರು. ಸುಮಾರು ಟೇಬಲ್ ಫುಲ್ ಆಯ್ತು. ಅವಾಗ ನಾವು ಹೋದಾಗ ಒಂದು 2 ಟೇಬಲ್ ಜನ ಇದ್ರು ಅಷ್ಟೇ. ನನಗೆ ಕೊಡ್ತಾ ಇಲ್ಲ, ಅವಳು ಒಬ್ಬಳೇ ತಿಂತಾಳೆ. ನೋಡಿ ಇದು ನಿಮಗೆ ಅಂತ ಕೊಡ್ತೀನಿ. ಸ್ವೀಟೇ ಹಾಕಿಲ್ಲ ಅವ್ರು, ಫುಲ್ ಖಾರ. ಹೌದು, ಆಲೂ ಪೂರಿ ಮತ್ತು ಬೇಬಿ ಕಾರ್ನ್ ತೊಗೊಂಡಿದ್ವಿ. ಚೆನ್ನಾಗಿತ್ತು. ಚಾಟ್ಸ್ ಎಲ್ಲ ಖಾರವಾಗಿ ಸಕ್ಕತ್ತಾಗಿ ಮಾಡಿಕೊಟ್ಟಿದ್ರು ಮಾತ್ರ. ಇದು ಕುಲ್ಚಾ ತೊಗೊಂಡಿದ್ವಿ ಮತ್ತು 2 ಕರ್ರಿ ಮತ್ತು ಅದೇನೋ ರೈಸು, ಇದು ಅದೇನೋ ಬಿರಿಯಾನಿ ತೊಗೊಂಡನಪ್ಪ ನನ್ನ ಮಗ, ಗೊತ್ತಾಗಲಿಲ್ಲ ನನಗೆ. ಇದು ಮೊಗಲೈ ಬಿರಿಯಾನಿಗ ಏನೋ ಅಂತ ಹೇಳ್ದೆ. ಎಲ್ಲನೂ ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು, ಟೇಸ್ಟಾಗಿತ್ತು ಅಂತಲೇ ಹೇಳ್ಬೋದು. ಪಾಲಕ್ ಪನ್ನೀರು ಮತ್ತು ಇನ್ನೊಂದು ಯಾವುದೋ ದಾಲ್ ತೊಗೊಂಡಿದ್ವಿ. ತುಂಬಾ ಚೆನ್ನಾಗಿತ್ತು ಗಾಯ್ಸ್. ವಿಡಿಯೋ ವಾಚ್ ಮಾಡಿ. ಥ್ಯಾಂಕ್ ಯು. ಹಾಂ